ಹಲೋ ಮಜ್ಜಿಕೋಟೆಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಅಜಿತನ್ನ ಎಲ್ಲ ಸ್ವಾಗತ ಮಾಡ್ಕೊಂಡು ಸಂಭ್ರಮಿಸ್ತಾರೆ. ಆದ್ರೆ ಅವನಿಗೆ ಭೂಮಿನ ನಿಜವಾಗಿಯೂ ತನ್ನ ಹೆಂಡತಿ ಅನ್ನೋದು ಗೊತ್ತೇ ಇದೆ. ಹಾಗಾಗಿ ಅಪ್ಕೊಂಡು ಅಲ್ಲಿ ನಿಂತ್ಕೊಂಡ್ರೆ ಅಜ್ಜಿ ಸಿಂಡರಿಸ್ತಾರೆ. ಎಲ್ರು ಒಂದೇ ಸಾರಿಗೆ ಅಜಿತ ಅಲ್ಲಿ ಭೂಮಿ ಮನೆಯಲ್ಲಿ ಅಜ್ಜಿ ನೋಡ್ಕೊಂಡಿದ್ದಾಳ್ ಕಣೋ ಅಂತಾರೆ. ಹೌದು ಮತ್ತೆ ಗೊತ್ತಿಲ್ವಾ ಅಂತೇಳಿ ಎಲ್ಲ ಒಂದೇ ಸತಿಗೆ ಧ್ವನಿ ಸೇರಿಸ್ತಾರೆ. ಅದಕ್ಕೆ ಚಂದ್ರಿಕಾ ನೀವೇನೋಳೆ ಅಣ್ಣ ಆ ಇಲಂಗಡ್ತಿದಲ್ಲ ಯಾಕೆ ನಮ್ಮ ಹಂಗೆ ಅಂತಾರೆ ಎಲ್ರು. ಮತ್ತೆ ಆನಂತರ ಎಲ್ಲ ಸನ್ನೆ ಮಯೂರಿನೂ ಕೂಡ ಸನ್ನೆ ಮಾಡ್ಬಿಡ್ತಾರೆ. ಸರಿ ಅಂತ ಹೇಳಿ ಸುಮ್ಮನಾಗ್ತಾರೆ ಎಲ್ಲ. ಅಜಿತನಿಗಂತೂ ಆ ಅನುಮಾನ ತೀರೋದೇ ಇಲ್ಲ. ಯಾಕೆ ಹಿಂಗ ಆಡ್ತಾ ಇದಾರೆ ಅಂತ ಎಲ್ಲ ಆಚೆಗೆ ಬರ್ತಾರೆ ಕರ್ಕೊಂಡು ಅಜಿತನ ನಡೆದ ಕತೆ ಎಲ್ಲ ಹೇಳ್ತಾರೆ. ಅಜಿತನಿಗಂತೂ ಸುಸ್ತಾಗೋಯ್ತದೆ. ಹೆಂಗಪ್ಪ ಇವಳನ್ನ ಬಿಟ್ಟಿರೋದು ಅಂತ ಹೇಳಿ. ಪಾಪ ಮುಂದೆನೆ ಇದ್ದಾಗ ಹೇಗ್ ಬಿಟ್ಟಿರ್ತಾನೆ. ಬ್ರೋ ನೀನ್ ಸ್ವಲ್ಪ ಸಹಿಸ್ಕೊಳ್ಳೇಬೇಕು. ಶ್ರವಣ್ ಹೇಳ್ತಾರೆ, ಅಜಿತ ನೀನ್ ಸ್ವಲ್ಪ ಸಹಿಸ್ಕೋಬೇಕಪ್ಪ. ಆಮೇಲೆ ಒಂದ್ 3 ದಿನ ಕಣೋ ನಿನ್ ಹೆಂಡತಿ ನಾನು ಏನಾದ್ರೂ ಮಾಡಿ ಆ ಸಂಗೀತ ಅತ್ತೆನ ಮತ್ತೆ ಅಜ್ಜಿನ ಒಂದುಗೂಡಿಸ್ಲೇಬೇಕು ಅಂತ ತೀರ್ಮಾನಿಸಿದಾಳ್ ಕಣೋ. ಅದಕ್ಕೆ ರಾಮಣ್ಣ ಅಂತಾರೆ, ಶಪಥ ಬೇರೆ ಮಾಡಿದಾಳ್ ಕಣೋ. ಅದಕ್ಕೆ ಅಜಿತ್ ಅಂತೀನಿ, ಶಪಥ ಹೌದು. ಶ್ರವಣ ಹೇಳ್ತಾರೆ, ನೋಡಪ್ಪ ಒಂದ್ 3 ದಿನ ಕಣೋ, ಆಮೇಲೆ ನಿನ್ ಹೆಂಡತಿ ನೀನ್ ಬಿಟ್ಟಿರ್ಲೇ ಬೇಡ, ನಾವು ನಿನ್ ಸಂದಿಗ್ ಬರಲ್ಲ. ನಚಿನೂ ಕೂಡ ಹಾಗೆ ಅಂತಾನೆ. ಮಯೂರಿ ಇದ್ದವಳು ಒಂದ್ ಬಹಳ ದಿನ ಆಗಿದೆ ಬಿಟ್ಟೋಗಿ, ಸ್ವಲ್ಪ ಮಾತಾಡ್ಕೋಬೇಕು ಅನ್ಸುತ್ತೆ, ನಡೀರಿ ಎಲ್ರು ಹೋಗೋಣ. ಭೂಮಿ ಕನ್ಸ್ ಕಾಣ್ತಾ ನಿಂತ್ಕೊಳ್ತಾಳೆ. ಅಜಿತ ಬಂದು ಕೆನ್ನೆ ಸರುತ್ತಾ ಐ ಲವ್ ಯು ಭೂಮಿ, ಐ ಮಿಸ್ ಯು ಅಂತ ಅಂದಾಗೆ ಭೂಮಿ ಕೇಳ್ತಾಳೆ, ಸಾಹೇಬ್ರಿ ಏನಾದ್ರು ಹೇಳಿದ್ರ? ನಾನಾ ಏನಿಲ್ಲ, ಮಜ್ಜಿಗೆ ತಗೋಬೋಗು ಅಂತ ಅಂದೆ. ಮಜ್ಜಿಗೆನಾ ಸರಿ ಅಂತಾಳೆ. ಅಲ್ಲ ಶುಂಠಿ ಹಾಕಿದ್ ಮಜ್ಜಿಗೆ ನನಗೆ ಬಹಳ ಇಷ್ಟ ಅಂತ ಅಂದೆ. ಶುಂಠಿದು ಆಯ್ತು ಅಂತೇಳಿ ಹೋಗ್ತಾಳೆ. ಆ ಕಡೆ ಹೋದ್ಮೇಲೆ ಇಲ್ಲಿ ಟೆರೆಸ್ ಮೇಲೆ ಇವನು ಅಂಜುನ ಮಾತಾಡಿಸ್ತಾ ಇರ್ತಾನೆ. ಅಂಜುನ ಮಾತಾಡಿಸ್ತಾ ಇದ್ರೆ ಅಷ್ಟರಲ್ಲಿ ಊಟ ಕೊಡ್ಬೇಕಾಗಿರ್ತದೆ. ಸರಿ ಅಂತೇಳಿ ಊಟ ಎಲ್ಲ ತಂದು ಹಾಲಿಗೆ ತಗೊಂಡ್ ಬರ್ತಿದ್ದಾಗೇನೆ ನೋಡ್ಬಿಟ್ಟು ಸಂಗೀತ ಇದ್ದವರು, ನೀವಿಬ್ರು ರೆಸ್ಟ್ ಮಾಡೋಗಿ ನಾನು ಬಡಿಸ್ತೀನಿ ಅಂತಾರೆ. ಇಲ್ಲ ಅಯ್ಯೋ ಸೌದೆಯಲ್ಲಿ ಅಡ್ಗೆನೆ ಮಾಡಿದೇನಂತೆ, ಬಡಿಸೋದೇನ್ ಕಷ್ಟನ ಸಂಗೀತ ಅಂತೇಳಿ ಅಂತಾರೆ. ಅಜ್ಜಿ ಇದ್ದವರು, ಅಮ್ಮ ತಾಯಿ ನೀನ್ ಈ ಅವತಾರ ನೋಡ್ಬಿಟ್ರೆ ಊಟ ಮಾಡೋಕ್ಕೂ ಕೂಡ ಸೇರಲ್ಲ, ವಾಂತಿ ಆಗ್ಬಿಡ್ತದೆ. ಮೊದಲೋಗಿ ಸ್ನಾನ ಮಾಡಿ ಅಚ್ಚುಕಟ್ಟಾಗಿ ಬಟ್ಟೆ ಬದಲಾಯಿಸೋಗಿ ಅಂತ ಹೇಳಿ ಕಳಿಸ್ತಾರೆ. ತಾಯಿರಾ ಬಡಿಸ್ತೀವಿ ಅಂದ್ರೆ ಅಲ್ಲೇ ನಿಂತಿದ್ರಲ್ರಮ್ಮ, ಬನ್ನಿ ಬನ್ನಿ ಬೇಗ ಬಡಿಸಿ ಅಂತಾರೆ. ಎಲ್ರಿಗೂ ಕೂಡ ಬಡಿಸ್ತಾ ಬರ್ತಾರೆ. ಭೂಮಿ ಇವ್ರಿಬ್ರಿಗೂ ತಟ್ಟೆ ಕೊಟ್ಬಿಟ್ಟು ಅಜ್ಜಿ ಇದ್ದವರು, ಬಾರಮ್ಮಮ್ಮಗ್ನೆ ನಿನ್ ತೋಡ ಮೇಲೆ ಕೂತ್ಕೊಳ್ಳೋಣ ಅಂದ್ರೆ ಪಕ್ಕ ಕರಿತಿದ್ಯಲ್ಲ ನೀನ್ ನಿಂಗಜ್ಜಿ ಡಾರ್ಲಿಂಗ್ ಅಂತ ಹೇಳಿ ಬಂದ್ ಪಕ್ಕಕ್ಕೆ ಕೂತ್ಕೋತಾನೆ. ತಂಟೆ ಕೊಡ್ತಾರೆ. ಅನ್ನ ಎಲ್ಲ ಬಡಿಸಾದ್ಮೇಲೆ ಸಾಂಬಾರ್ ಬಡಿಸ್ತಾರೆ. ಊಟ ಮಾಡ್ತಾ ಇರ್ತಾರೆ ಅಜ್ಜಿ. ಮಾಡ್ತಾ ಇದ್ರೆ ಅಜಿತ್ತು ಭೂಮಿ ಕರೀತಾನೆ ಸನ್ನೆ ಮಾಡಿ. ಅಜ್ಜಿ ನೋಡಿ ಸಾಕದೆ. ಚಂದ್ರಿಕಾ ಅಂತ ಚೆನ್ನಾಗಿ ಗಮನಿಸ್ಬಿಡ್ತಾಳೆ. ಅಜ್ಜಿ ಇದ್ದರು, ಏನೋ ಅದು? ಏನಿಲ್ಲ, ಅನ್ನ ಸಾಂಬಾರ್ ಚೆನ್ನಾಗಿದೆ ಅಲ್ಲ ಅಜ್ಜಿ? ಚಂದ್ರಿಕಾ ಮಾತ್ರ ನೋಡ್ತಾನೆ ಇರ್ತಾಳೆ. ಮತ್ತೆ ಹಿಂಗ್ ಕೈ ಹಿಡ್ಕೋತಾರೆ ತಿನ್ಸೋಕೆ ಅಂತ. ಭೂಮಿ ನೋಡ್ತಾ ಇರ್ತಾಳೆ. ಅಜ್ಜಿ ಮತ್ತೆ ಕೇಳ್ತಾಳೆ, ಏನೋ ಅದು ನಿಂದು ಸನ್ನೆ? ನಂಗೆ ಇಷ್ಟ ಆಗ್ಲಿಲ್ಲ, ಅವಳು ಮಾವನ್ ಮಗಳಲ್ವೇನೋ ಅಂತ ಹೇಳಂತಾರೆ. ಜೊತೆಗೆ ಮಾವ ಅಂತ ಕೂಗ್ಬೇಕು ಅಂತಾನು ಕೂಡ ಕೂಗಿಸ್ತಾರೆ ಅವಳ ಜೊತೆ. ನಾನೇನು ಅಜ್ಜಿ ಮಾವ ಅಂತ ಕರಿತೀನಿ, ಅವ್ರಿಗಿಷ್ಟ ಆಗ್ಬೇಕಂದ್ರೆ ಅಜ್ಜಿ ಹೇಳಿದ್ಮೇಲೆ ನಾನು ಒಪ್ಕೊಳ್ಳೋದೆ ಮಾವನ್ ಮಗಳಲ್ವಾ ಅಂತ ಹೇಳಿರ್ತಾನೆ. ಜೊತೆಗೆ ಈ ಸಂದರ್ಭದಲ್ಲಿ ನೀರು ಕುಡಿಬೇಕಜ್ಜಿ, ಅದಕ್ಕೆ ನೀರ ಅಲ್ಲೇ ಇದೆಯಲ್ಲ ಅಂತ ಚಂದ್ರಿಕಾ ಅಂತಾಳೆ. ಅಂತ ಸಂಗೀತ ಹೋಗ್ಬಿಟ್ಟು ಕೆನ್ನೆ ಸ್ವಲ್ಪ ಬೇಡ ಕಣ ಮಗನೇ, ಸುಮ್ಮನೆ ತಿನ್ನೋ ಅಂತಾರೆ. ಕೇಳೋದೇ ಇಲ್ಲ ಅವನು. ಭೂಮಿ ಇದೊಳ್ಳ ನಾನ್ ಕೊಡ್ತೀನಿ ನೀರ ಅಂತ ಬರ್ತಾಳ ಹತ್ರಕ್ಕೆ. ನೀರ್ ಇಟ್ಕೊಂಡು ಹಿಂಗ್ ಕೊಡ್ತಾ ಅಷ್ಟೊತ್ತಿಗೆ ಅಜ್ಜಿತ ಅಲ್ಲಡಿ ಅಂದ್ಬಿಡ್ತಾನೆ. ಕತ್ತು ತಿಳ್ಕೊತಾರೆ. ಅಷ್ಟೊಂದು ತುತ್ತು ತಿನ್ನಿಸ್ಬಿಡ್ತಾನೆ ಅವಳಿಗೆ. ನೋಡಿ ಎಂತ ಅನ್ಯೋನ್ಯವಾದಂತ ಬಾಂಧವ್ಯ ಇಬ್ರಿಗೂ ಪಾಪ. ಆನಂತರ ಈ ಕಡೆ ತಿರುಗಿ ನೋಡ್ತಾರೆ. ನಚ್ಚಿ ಇದ್ದಾನೆ, ಏನ್ ಬ್ರೋ ಏನದ್ ಕಂಡಿತ್ತು? ಅದಕ್ಕೆ ಅಜಿತ್ ಹೇಳ್ತಾರೆ, ಆಮೇಲೆ ಹೇಳ್ತೀನಿ, ಈಗ ಕಾಣ್ತಿಲ್ಲಲ್ಲ ಆಮೇಲೆ ಹೇಳ್ತೀನಿ, ಕಾಣುತ್ತೆ ಆಮೇಲೆ ಅಂತಾರೆ. ನಂತರ ಶ್ರವಣ ರಾಮಣ್ಣ ಈ ಕಡೆ ಸಂಗೀತ ಕಡೆ ತಿರುಗಿದ್ರೆ, ಸಂಗೀತ ಸನ್ನೆ ಮಾಡಂತಪ್ಪ ನಿಮ್ ಮಗನ್ ಅವಾಂತ ಎಲ್ಲ ಅಂತ ಹೇಳಿ. ಸರಿ ಊಟ ಮಾಡ್ತಾ ಅಜಿತ, ನಿಂಗಜ್ಜಿ ಅನ್ನ ಸಾಂಬಾರ್ ಚೆನ್ನಾಗಿದೆ ಅಲ್ವಾ? ತಿನ್ನು ಅಂತಾರೆ. ಇಲ್ಲಿ ಟೆರೆಸ್ ಮೇಲೆ ಎಲ್ಲ ಊಟ ಆಗುತ್ತೆ. ಊಟ ಆದ್ಮೇಲೆ ಅಂಜನನ್ ಕರ್ಕೊಂಡೋಗಿ, ಬೇಜಾರ್ ಮಾಡ್ಕೊಬೇಡ್ವೆ, ಈ ವಾತಾವರಣ ಎಲ್ಲ ನೋಡಿದ್ರೆ ಇಲ್ಲೇ ಇರ್ಬೇಕು ಅಂತ ಅನ್ಸುತ್ತೆ ಅಂದಾಗ ಅವಳು ಅಂಜು ಇದ್ರು ಅಂತಾರೆ. ಹಂಗಲ್ವೇ ಹೇಳಿದ್ದು ಮಾತಿಗೆ,
ಕೈ ಹಿಡ್ಕೋತಾನೆ, ಕೈ ಬಾ ಅಂತಾಳೆ. ಏನಾಯ್ತೆ ಅಂದಾಗ ಏನಿಲ್ಲ, ಸೌದೆ ಹಿಂಗ್ ಒಟ್ಟಬೇಕಾದ್ರೆ ಕೆಂಡ ಆರ್ಬಿಡ್ತು, ಅದಕ್ಕೆ ಸುಟ್ಟು. ಹೇಳ್ಬೇಕು ತಾನೇ ನನಗೆ ಮೊದ್ಲೇ ಅಂತೇಳಿ ಹೋಗಿದ್ದು ಬರ್ನಾಲ್ ತಂದ್ಬಿಟ್ಟು ಹಚ್ತಾನೆ. ಹಚ್ಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ. ಖಂಡಿತವಾಗಿಯೂ ನಿರ್ದೇಶಕರು ಬುದ್ಧಿ ಇದ್ದೋ ಮಾಡ್ತಾರೋ ಏನೋ ಗೊತ್ತಿಲ್ಲ, ಅಂತೂ ಕಳ್ಳಿ ಮಗಳನ್ನ, ಅದು ಕೊಲೆಗಡಿಕಿನ, ಇಬ್ರು ಕೊಲೆಗಡಿಕ್ರೆ ಅಂತವ್ರನ್ನ ತಂದೆ ಪಾಪ ಅಂತ ಒಳ್ಳೆ ಹುಡುಗನಿಗೆ ಜೋಡಿ ಹಾಕೋದು ತರವಲ್ಲ ಅನ್ಸುತ್ತೆ. ಆ ಮಯೂರಿನಾದ್ರೂ ಜೋಡಿ ಹಾಕ್ಬಾರ್ದ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಓಡೋದೇ ಇಲ್ವೇನೋ ಅವ್ರಿಬ್ರು ಜೋಡಿ ಆದ್ರೆ. ಇಲ್ಲಿ ಅಜಿತ್ ಊಟ ಎಲ್ಲ ಆದ್ಮೇಲೆ ಅವನು ಕೂಡ ಭೂಮಿ ಜೊತೆ ಮಾತಾಡ್ಬೇಕಾಗಿರ್ತದೆ. ಭೂಮಿ ಹೊರಗ್ ಕರ್ಕೊಂಡು ಹೋಗ್ತಾಳೆ. ಹೊರಗ್ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಮಾತಾಡ್ತಾ ಭೂಮಿ ಕೇಳ್ತಾಳೆ, ಸಾಹೇಬ್ರೆ ನಿಮ್ ಜೊತೆ ಮಾತಾಡ್ಬೇಕು ನಾನು. ಅದೇನ್ ಹೇಳು, ಏನ್ ಮಾತಾಡು ಅಂತ ಹೇಳ್ತಾರೆ. ಅಲ್ಲ ಸಾಹೇಬ್ರೆ, ನಮ್ಮಿಬ್ರು ಮದ್ವೆ ಒಪ್ಪಂದ ಮುಗ್ದೋಗಿದೆ ಅಲ್ವಾ ಅಂತಾರೆ. ಹೌದು. ಮತ್ತೆ ಮುಗ್ದೋದ್ಮೇಲೆ ಈ ಎಲ್ಲ ನಾಟಕ ಬೇಕಾ? ನೀವಲ್ಲಿ ನನಗ್ ತುತ್ತು ತಿನ್ಸೋದು ಅದೆಲ್ಲ ಏನಕ್ ಬೇಕಿತ್ತೀವಿ ಆ ನಾಟಕ ಎಲ್ಲ? ಅದಕ್ಕೆ ಅಜಿತ್ ಅಂತಾನೆ, ಅದೆಲ್ಲ ರೂಢಿ, ಏನ್ ಮಾಡಕ್ಕಾಗುತ್ತೆ, ಮರೆಯಕ್ಕಾಗಲ್ಲ ಅಂತಾರೆ. ಹಾಗಂದಾಗ ಭೂಮಿನೇ ಮತ್ತೆ ಮುಂದುವರೆದು ಕೇಳ್ತಾಳೆ, ಅಲ್ಲ ಸಾಹೇಬ್ರೆ, ನಾವು ಅವ್ರ ಮುಂದೆಲ್ಲ ಈ ರೀತಿ ನಟನೆ ಮಾಡೋದು ನಮಗ್ ನಾವೇ ಮೋಸ ಮಾಡ್ಕೊಂಡಂಗಲ್ವಾ? ತಪ್ಪಲ್ವಾ ನಾವು ಮಾಡ್ತಾ ಇರೋದು? ಅಥವಾ ನಿಮ್ಗೇನಾದ್ರೂ ನನ್ ಮೇಲೆ ಪ್ರೀತಿ ಏನಾದ್ರೂ ಮೂಡಿದ್ರೆ ಹೇಳಿ. ವಿಜಿತ ಅದೆಲ್ಲ ಅದ ಅಂತಾರೆ. ಹೇಳಿ ಸಾಹೇಬ್ರೆ, ಏನ್ ಬೇಜಾರು ಮಾಡ್ಕೊಳಲ್ಲ. ಅಷ್ಟೊತ್ತಿಗೆ ಗಾಡಿ ಆರ್ಮ್ ಕೇಳ್ಬಿಡ್ತದೆ. ಮಮ್ಮಿ ಸಾಹೇಬ್ರೆ ಯಾರು ಬಂದ್ರು ಅನ್ಸುತ್ತೆ, ನಮ್ಮನ್ನು ಗಮನಿಸ್ತಾರೆ, ಇನ್ನು ಅಜ್ಜಿ ಬಂದ್ರೆ ಮುಗ್ದೇ ಹೋಯ್ತು, ನಡೀರಿ ಅಂತಾರೆ. ಅಷ್ಟೊತ್ತಿಗೆ ನಚ್ಚಿ ಮತ್ತೆ ಅಂಜು ಬಂದ್ಬಿಟ್ಟು, ಹಬ್ಬ ಇಬ್ರು ನೋಡ್ತಾ ಇದ್ರೆ ಬಂದಿದ್ದ ಅವನ ಮೇಲೆ ಬಿದ್ಬಿಡ್ತಾಳೆ. ಆ ಲಿಫ್ಟಿಕ್ ಒತ್ತಿರೋದು ತುಟಿ ಇದು ಚಿಹ್ನೆ ಅವನ್ನ ಕೆನ್ನೆ ಮೇಲೆ ಬಿದ್ಬಿಡತ್ತೆ. ನಚ್ಚಿನು ಅಂಜುನು ಬಂದ್ಬಿಟ್ಟು, ಒಬ್ಬೊಬ್ಬೊಬ್ಬಾ ನಮ್ಮ ಅಣ್ಣ ಅಂತೂ ಬಿಟ್ಟಿರ್ಲಾರ ಅತ್ಕೆ ಇರ್ಲಿ ಅಲ್ಲಿ. ಹೌದಲ್ಲ, ಏನೋ ನೀನು ವಯಸ್ಸಿಗೆ ಮೀರಿದ್ ಮಾತಾಡ್ತೀಯಲ್ಲ, ಏನೋ ಆಗಿರೋದು ನಿನ್ಗೆ? ಹೌದಪ್ಪ, ಹೌದು. ಅದ್ಕೆ ನಿನ್ನ ಬಿಟ್ಟಿರ್ಲಾರು ಒಬ್ರಿಗೊಬ್ರು ಅನ್ನೋ ರೀತಿನಲ್ಲಿ ಏನೇನಿದೆ ನೋಡು ಚಿನ್ನೆ ಅಂತ ಹೇಳಂತಾರೆ. ಹಂಗಂದಾಗ ಭೂಮಿ ಲಿಫ್ಟಿಕ್ಕು ಅಂತ ಹೇಳಿ ಒರೆಸ್ತಾಳೆ ತನ್ನ ವೇಲ್ನಿಂದ. ಒರೆಸ್ದಾಗ ಅದಕ್ಕೆ ನಚ್ಚಿ ಅಂತಾರೆ, ಅಂಜು ಈ ದೃಶ್ಯ ನೋಡ್ತಾ ಇದ್ರೆ ನಿನ್ಗೇನ್ ಅನ್ಸುತ್ತೆ ಹೇಳು? ಅವನು ಗುಟ್ನಲ್ಲಿ ಹೇಳ್ತಾನೆ, ಅಂದ್ರೆ ನಮ್ಮ ರವಿ ಮಾಮ ಅವ್ರ ಹಾಡು ನೆನಪಾಗ್ತಾ ಇದೆ ಅಂದ್ರೆ ಸಾಂಗ್ ಆಡಕ್ ಶುರು ಮಾಡ್ತಾನೆ. ಸಾಂಗ್ ಆಡ್ತಾ ಇದ್ರೆ ಅಜಿತ್ ಇದ್ದವನು, ಏನೋ ನೀನು ವಯಸ್ಸಿಗೆ ಮೀರಿದ್ದೆಲ್ಲ ಮಾತಾಡ್ತೀಯಲ್ಲೋ, ಸ್ವಲ್ಪನಾದ್ರೂ ಇದಿಲ್ವಲ್ಲ, ಅಜ್ಜಿ ಏನಾದ್ರು ಕೇಳಿಸ್ಕೊಬಿಟ್ರೆ ನನ್ನ ರೆಪ್ಯುಟೇಷನ್ ಹಾಳಾಗ್ಬಿಡುತ್ತೆ. ಏನ್ ನನ್ನ ಗೌರವದ ಪ್ರಶ್ನೆ, ಈಗೆಲ್ಲ ಅಜ್ಜಿ ಮುಂದ ಮೇಲೆ ಮಾನ ಮರ್ಯಾದೆ ತೆಗೆದು ಬಿಡ್ತಿ ಕಣೋ ನೀನು. ಒಬ್ಬೊಬ್ಬೊಬ್ಬಾ ನಾವ್ ಏನು ನೋಡಿಲ್ಲ, ಸುಮ್ಮಿರೋ ಬ್ರೋ ಅಂತಾರೆ. ಇಲ್ಲೇನು ಆಗೇ ಇಲ್ಲ, ನೀನು ಅಂತಾರೆ. ಏನು ಆಗಿಲ್ಲ ಅಂದ್ರೆ ಅಲ್ಲಿ ಆಗಿದೆಯಲ್ಲ ಅಂತೇಳಿ ಅಚ್ಚಿನ್ನೇ ನೋಡ್ಬಿಟ್ಟು ಅದಂತಾರೆ. ನನ್ಬಿಟ್ಟು ಆನಂತರ ಅಜಿತ್ತು ಈ ಕಡೆ ತಿರುಕತಾನೆ, ಭೂಮಿ ಓಡೋಟೋಯ್ತಾಳೆ. ಅಜಿತನು ಕೂಡ ಲೋಕ್ ಹೋಗ್ತಾನೆ. ನಚ್ಚಿ ಇದ್ದವನು, ಬ್ರೋ ಅಲ್ಲಲ್ಲ ದಾರಿ ಇಲ್ಲಿ ಅಂತಾರೆ. ಅಜಿತ್ ಇದ್ದವನು, ಏಕೆ ಮನೆ ಕಡೆ ಹೋಗ್ಬಾರ್ದ, ನಾನು ತೋಟಕ್ಕೆ ಹೋಗ್ಬೇಕ ನಾನು ಅಂತಾರೆ. ಹೌದು ಮತ್ತೆ ಅಂತ ಹೇಳಿದ್ರು. ಹೊಟ್ಟೋಗ್ಬಿಡ್ತಾರೆ. ಹೋಗ್ತಿದ್ದಾಗ ಇಬ್ರು ನಗ್ತಾರೆ. ಆ ನಗ್ತಿದ್ದಾಗೇನೆ ನಚ್ಚಿ ಇದ್ದವನು, ಒಬ್ಬೊಬ್ಬ ಏನ್ ನಾಚಿಕೆ, ಇನ್ಮೇಲೆ ನಾವಿಬ್ರು ಮಾಡೋಣ ಡ್ಯಾನ್ಸು ಅಂತ ಹಿಡ್ಕೋತಾನೆ. ಆದ್ರೆ ಇವರಿಬ್ರು ನಿಜವಾಗ್ಲೂ ಕೂಡ ಮನೆ ಒಳಗಡೆ ರವಿಚಂದ್ರನ್ ಅವ್ರು ಹಾಡಾಡ್ತಾ ಇಬ್ರು ಕೂಡ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾರೆ. ಅವನ್ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳೋದು, ಭೂಮಿ ಹಾಡೋದು, ಆನಂತರ ಬಂದ ಅವಳೇ ಕಣ್ಣಿನ ಬಟ್ಟೆ ತೆಗಿಯೋದು, ಇದೆಲ್ಲ ರವಿಚಂದ್ರನ್ ಮತ್ತೆ ಪ್ರಿಯಾಂಕಾ ಉಪೇಂದ್ರ ಅವ್ರು ನಡ್ಸಿರ್ತಕ್ಕಂಥ ಹಾಡು. ಆ ಹಾಡನ್ನ ಆಡಕ್ ಶುರು ಮಾಡ್ತಾರೆ ಇಬ್ರುನುವೆ. ಒಬ್ರಿಗೊಬ್ರು ಅತ್ಯದ್ಭುತವಾದಂತಹ ಡ್ಯಾನ್ಸ್ ಅನ್ನು ಮಾಡ್ತಾರೆ ಇಬ್ರು. ಯಾರು ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿನಲ್ಲಿ ಅಷ್ಟು ರೊಮ್ಯಾಂಟಿಕ್ ಆಗಿ ಪ್ರಣಯಪೂರ್ವಕವಾಗಿ ಆ ಡ್ಯಾನ್ಸ್ ಅನ್ನು ಇಬ್ರು ಕೂಡ ಮಾಡ್ತಾರೆ. ಒಬ್ರಿಗೊಬ್ರು ಬಿಟ್ಟಿರ್ಲಾರೋ ಅನ್ನೋದಷ್ಟು. ಆದ್ರೆ ಇಲ್ಲಿ ಇಬ್ರಿಗೂ ತವಕ. ಈಗಾಗ್ಲೇ ಭೂಮಿ ಅಷ್ಟು ದಿನ ಬಿಟ್ಟಿದ್ದಕ್ಕೇನೆ ಅವಳಾಗ್ಲೇ ಫೋನಲ್ಲೆಲ್ಲ ಹೇಳಕ್ ಹೊರಟಿದ್ಲು. ಹೇಳೋದೇನು ರೆಕಾರ್ಡ್ ಕೂಡ ಮಾಡ್ಬಿಟ್ಟಿದ್ದಾಳು ಅವಳು, ಅದನ್ನ ಕಳ್ಸು ಕೂಡ ಇರ್ತಾಳೆ. ಅಜಿತನಿಗೂ ಅಷ್ಟೇನೆ ಓಡೋಡು ಬರ್ತಾನೆ ಇವಳಿಗೋಸ್ಕರ. ಬಿಟ್ಟಿರ್ಲಾರ್ದಷ್ಟು ಅವನಿಗೂ ಕೂಡ ಅಷ್ಟೇ ಪ್ರೀತಿ ಅವಳ ಮೇಲೆ. ಇಷ್ಟಿದ್ರು ಕೂಡ ಅವರು ಅಷ್ಟಿಲ್ದಲ್ಲೇ ತಿನ್ನಿಸ್ತಾನ ಊಟನ. ಸರಿ, ಇಬ್ರು ಡ್ಯಾನ್ಸ್ ಮಾಡ್ತಾರೆ. ಅಜ್ಜಿ ನೋಡ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ಪ್ರಜ್ಞೆನೇ ಇಲ್ಲ ಎರಡಕ್ಕೂ ಕೂಡ. ಹಂಗೆ ಹಾಲ್ ಮಧ್ಯೆ ಡ್ಯಾನ್ಸ್ ಮಾಡ್ತಾರೆ. ಇಂತಹ ಈ ಒಂದು ಸುಂದರವಾದಂತಹ ಸಂಚಿಕೆಯನ್ನ ಅಜಿತಾ ಮತ್ತೆ
ಭೂಮಿಯ ಸುಂದರವಾದಂತಹ ರೊಮ್ಯಾಂಟಿಕ್ ಆದಂತಹ ಈ ದೃಶ್ಯ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅಂತ ಧನ್ಯವಾದಗಳು.